SLC ಮುಗಿಸಿರುವ ವಿದ್ಯಾರ್ಥಿಗಳು ನಾನು DC ಆಗಲೇಬೇಕು, ನಾನು SP ಆಗಲೇಬೇಕು ಅಂತ ಪಣ ತೊಟ್ಟಿರೋ ವಿದ್ಯಾರ್ಥಿಗಳಿಗೆ ಮತ್ತು ಆ ತಂದೆ ತಾಯಿಗಳಿಗೆ ನನ್ನ ಒಂದು ಸಲಹೆ. ನೀವು IAS ಎಕ್ಸಾಮ್ ಬರೆಯೋಕೆ ಡಿಗ್ರಿ ಮುಗಿದಿರಬೇಕು, ಎನಿ ಡಿಗ್ರಿ. ಆದ್ದರಿಂದ ನೀವು 2 ವರ್ಷ PUC 3 ವರ್ಷ ಡಿಗ್ರಿ ಮಾಡಲೇಬೇಕು. ಆದ್ದರಿಂದ ನಂದೇನು ಸಲಹೆ ಅಂದರೆ, ನೀವು SLC ಮುಗಿದ ನಂತರ ಯಾವುದಾದ್ರೂ PUC ಮಾಡಿ, ಆರ್ಟ್ಸ್, ಎಜುಕೇಷನ್, ಸೈನ್ಸ್ ಯಾವುದೇ ಮಾಡಿ. ಆದರೆ 10% ಮಾತ್ರ ನೀವು PUC ನಿಮ್ಮ ಸಬ್ಜೆಕ್ಟ್ ಕಡೆಗೆ ಗಮನ ಕೊಡಬೇಕು, 90% IAS ಕಡೆಗೆ ಗಮನ ಕೊಡಬೇಕು. ನಾನು ಹೇಗೆ ಪ್ರಿಲಿಮ್ಸ್ನ ಪಾಸ್ ಮಾಡಬೇಕು, ನಾನು ಹೇಗೆ ಮೇನ್ಸ್ ಬರೀಬೇಕು, ನಾನು ಹೇಗೆ ಇಂಟ್ರ್ಯೂ ಮಾಡಬೇಕು ಅನ್ನೋದ್ರ ಕಡೆಗೆ ಅಷ್ಟೇ ನಿಮ್ಮ ಗಮನ ಇರಬೇಕು. ಕೇವಲ 10% ಮಾತ್ರ ನಿಮ್ಮ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ ಗಮನ ಕೊಡಿ. ಏಕೆಂದರೆ ನೀವು ಹೊಡೆಯಕ್ಕೆ ಹೊರಟಿರೋದು ಆನೆನ. PUCಯಲ್ಲಿ ನೀವು 35 ಮಾಡಿದ್ರೂ ಓಕೆ, ನೀವು IAS ಆಗ್ಬೋದು. ಹಾಗೆ ಡಿಗ್ರಿ 3 ವರ್ಷ, ಅದನ್ನು ಕೂಡ ಅಷ್ಟೇ ಮಾಡಿ. 3 ವರ್ಷನೂ ನೀವು ಕೇವಲ 10% ಡಿಗ್ರಿ ಕಡೆಗೆ ನೀವು ಗಮನ ಕೊಡಿ, 90% IAS ಕಡೆಗೆ ನಿಮ್ಮ ಗಮನ ಇರಲಿ. ಹಾಗಾದರೆ ಮಾತ್ರ ನೀವು 5 ವರ್ಷ ಈ ಡಿಗ್ರಿ ಮುಗಿದ್ರೊಳಗೆ ನೀವು IASಗೆ ರೆಡಿಯಾಗಿರ್ತೀರಾ. ನೀವು ಡಿಗ್ರಿ ಮುಗಿದ ತಕ್ಷಣ 1 ಇಲ್ಲ 2ನೇ ಅಟೆಂಪ್ಟಲ್ಲಿ IAS ಆಗ್ತೀರಾ. ಇಲ್ದಿದ್ರೆ ನೀವು 2 ವರ್ಷ PUC 3 ವರ್ಷ ಡಿಗ್ರಿ ಮುಗಿಸಾದ್ಮೇಲೆ ಮತ್ತೆ ನಾನು IAS ಆಗಬೇಕು ಅಂತ ನೀವು ಟ್ರೈ ಮಾಡಿದರೆ ಮಿನಿಮಮ್ 4 ರಿಂದ 5 ವರ್ಷ ಮತ್ತೆ ನೀವು IAS ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಆದ್ದರಿಂದ ನಾನು IAS ಅಥವಾ DC ಆಗಲೇಬೇಕು, ನಾನು SP ಆಗಲೇಬೇಕು ಅನ್ನೋರು ನೀವು ಕೊಡಬೇಕಾಗಿರೋ ಗಮನ ಯಾವ ಕಡೆಗೆ ಅಂದರೆ, PUC ಇಂದನೇ 90% ನೀವು IAS ಕಡೆಗೆ ಗಮನ ಕೊಡಬೇಕು. ನೀನು ಯಾರು ಇದನ್ನು ಹೇಳೋಕ್ಕೆ ಅಂತ ನೀವು ಕೇಳ್ಬೋದು. ನಾನು 2 ಸಲ IAS ಪ್ರಿಲಿಮ್ಸ್ ಬರೆದಿದ್ದೀನಿ, 1 KS ಮೇನ್ಸ್ ಬರೆದಿದ್ದೀನಿ. ಈಗ FD ಆಗಿ ಪ್ರಥಮ ದರ್ಜೆ ಸಹಾಯಕನಾಗಿ BCM ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಒಂದು ಸಲಹೆ. ಬೇಗ IAS ಆಗಬೇಕು ಅಂದರೆ, ಇಲ್ಲ ಅಂದರೆ ನೀವು ಡಿಗ್ರಿ ಮುಗಿದ ಮೇಲೆ ಮಿನಿಮಮ್ 4 ರಿಂದ 5 ವರ್ಷ ನೀವು ಎಫರ್ಟ್ ಹಾಕಲೇಬೇಕಾಗುತ್ತೆ.